ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ, ಪ್ರಾತರ್ಮಿತ್ರ ವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ ಪ್ರಾತಸ್ವಮೂತ ರುದ್ರಗಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗಂ ಹುವೇಮ ವಯಂ ಪುತ್ರಮದಿತೇರ್ಯೋ ವಿದರ್ತ ಆದ್ರಶ್ಚಿದ್ಯಂ ಮನ್ಯಬಾನಸ್ತುರಶ್ಚಿತ್ ರಾಜಾ ಚಿದ್ಯಂ ಭಗಂ ಭಕ್ಷೀತ್ಯಾಹ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೆ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ರಿ ಪಬ್ಲಿಕ್ ಟಿವಿಯಲ್ಲಿ ನಿತ್ಯ ಪೂಜಾ ಕಾರ್ಯಕ್ರಮನ. ನಾನು ನಿಮ್ಮ ಮಿತ್ರ ಕಮಲಾಕರ್ ಭಟ್. ಶುಭವಾದ ಭಾನುವಾರ. ಪ್ರತಿಯೊಬ್ಬರೂ ಕೂಡ ನನ್ನೊಂದಿಗೆ ಮಾತಾಡಬೇಕು ಎನ್ನುವಂತಹ ತವಕದಲ್ಲೂ ಕೂಡ ಇರ್ತೀರಿ. ಜೊತೆಗೆ ಇಡೀ ಕುಟುಂಬದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಹೆಸರಲ್ಲಿ ಭಗವಂತನ ಸೇವೆಯನ್ನು ಮಾಡುವಂತಹ ಅನೇಕ ವಿಚಾರವನ್ನು ತಿಳಿದುಕೊಳ್ಳಬೇಕೆನ್ನುವಂಥ ಆತುರ ಕೂಡ ನಿಮಗಿರುತ್ತೆ. ಹಾಗಿದ್ದರೆ ಅವು ಸಾವಿರಾರು ಪತ್ರಗಳು ಬಂದಿರುವಂಥದ್ದು. ಸರಳವಾದಂಥ ವಿಧಿವಿಧಾನದಿಂದ ನಾವೇ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂತಹ ವಿಧಿವಿಧಾನದ ಬಡನೆ, ವಿವಾಹಕ್ಕೆ ಇದ್ದಂಥ ಅಡೆತಡೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರತಿತಂತ್ರದ ವ್ಯವಸ್ಥೆಗಳನ್ನು ಖಂಡಿತ ಹೇಳಿಕೊಡಿ ಎನ್ನುವಂಥ ಮಾತನ್ನು ಅನೇಕರಾಡಿದ್ದೀರಿ. ಅದಕ್ಕೆ ನಿಮ್ಮ ಮಾತಿಗೆ ಎದುರಾಡುವಂತಹ ಶಕ್ತಿ ಖಂಡಿತವಾಗಿ ನನಗಿಲ್ಲ. ಯಾವತ್ತೂ ಅಷ್ಟೇ ಪೂಜೆ ಪುನಸ್ಕಾರ ಎನ್ನುವಂಥದ್ದೇನಿದೆಯೋ ಆಡಂಬರಪೂರಿತವಾಗಿ ಇರಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ. ಆಡಂಬರವನ್ನು ಪರಮಾತ್ಮ ಒಪ್ಪುವಂಥದ್ದು ಅಲ್ಲ. ನಿರಾಡಂಬರವಾಗಿ ನಮಗೆ ಬರುವಂಥ ರೀತಿಯಲ್ಲಿ ಮಂತ್ರವನ್ನು ಪಠನವನ್ನು ಮಾಡಿದರೆ ಮಾತ್ರವೇ ಅದು ಪೂಜೆ ಅಂತ ಹೇಳಿ ಖಂಡಿತ ಆಗೋದಿಲ್ಲ. ಮನಸ್ಸನ್ನು ಮಾರ್ಕೆಟಲ್ಲಿಟ್ಟಂತಹ ಪುಷ್ಪಾದಿಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದ್ರಿಂದ ಭಗವಂತ ಒಲಿಯಲಾರ ಎನ್ನುವಂಥ ಮಾತನ್ನು ಅನೇಕ ಸಂದರ್ಭಗಳಲ್ಲಿ ಆಡಿದ್ದೇನೆ. ಖಂಡಿತ ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅಥವಾ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡಲಿಕ್ಕೆ ಪೂಜೆಗೆ ತೃಪ್ತಿಯನ್ನು ಕೊಡಬೇಕೆ ವಿನಃ ಆಡಂಬರವನ್ನಲ್ಲ. ನಾವು ಪೂಜೆಯನ್ನು ಇಲ್ಲಿ ಮಾಡ್ತಾ ಇದ್ದರೆ ಯಾವುದೋ ಕಡೆಯಲ್ಲಿ ಲಕ್ಷ್ಯವನ್ನು ವಹಿಸಿದರೆ ಭಗವಂತನ ಎಡೆಗೆ ಪರಮಾತ್ಮನ ಪೂಜೆಯನ್ನು ಸರಿಯಾಗಿ ಮಾಡಿದಂಥ ವ್ಯವಸ್ಥೆಗಳು ಕೂಡ ಅಲ್ವೇ ಅಲ್ಲ. ಆದುದರಿಂದ ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಪರಮಾತ್ಮನಿಗೆ ಕೊಡುವಂಥದ್ದು ವಿಶೇಷವಾಗಿ 5 ಥರದ ಹಣ್ಣುಗಳನ್ನು 10 ಮಾರಿನಷ್ಟು ಪ್ರಮಾಣದ ಹೂವುಗಳನ್ನು ಅಲ್ಲ. ಯನಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂ ಜಲಂ ಅಂತ ಭಗವಂತ ಹೇಳಿದಂತೆ ಪತ್ರವನ್ನು, ಪುಷ್ಪವನ್ನು, ಫಲವನ್ನು, ಜಲವನ್ನು ಅರ್ಪಣೆ ಮಾಡು ಎನ್ನುವಂಥ ವಿಧಿವಿಧಾನದಲ್ಲಿ ಹೇಳಿರುವಂಥದ್ದು ವಿನಃ ಯಾವುದೇ ಕಾರಣಕ್ಕೂ ಕೂಡ ಆಡಂಬರವಿಲ್ಲದಂಥ ರೀತಿಯಲ್ಲಿ ಸರಳವಾದಂಥ ರೀತಿಯಿಂದ ಪರಮಾತ್ಮನನ್ನು ಪೂಜೆ ಮಾಡ್ತಕ್ಕಂಥದ್ದು. ಇನ್ನು ಅನೇಕರು ಪ್ರಶ್ನೆಯನ್ನು ಮಾಡಬಹುದು, ಹಾಗಾದರೆ ವಿಗ್ರಹಾದಿಗಳನ್ನು ಇಡುತ್ತಿದ್ದರೆ ವಿಗ್ರಹಗಳನ್ನು ಇಟ್ಟೇ ಪೂಜೆ ಮಾಡಬೇಕೆನ್ನುವಂತಹ ವ್ಯವಸ್ಥೆಯನ್ನು ಕೇಳಿದಾಗ ಭಾವನೆಗೆ ಒಂದು ವ್ಯವಸ್ಥೆಗಳು ಬೇಕು ನಮಗೆ. ನಾವು ಎದುರು ಭಾಗದಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಾಗ ಆತನನ್ನು ಮಾತನಾಡಿಸುವುದಕ್ಕೂ ಆತ ನಮ್ಮ ಎದುರು ಭಾಗದಲ್ಲಿ ಇಲ್ಲದಿರುವಾಗ ಇರುವಂಥ ವ್ಯವಸ್ಥೆಗೂ ಕೂಡ ಬಹಳಷ್ಟು ಪ್ರಮಾಣದ ವ್ಯತ್ಯಾಸವನ್ನು ಕಾಣ್ತೇವೆ. ಹಾಗೆ ನಮ್ಮ ಭಾವನೆಗಾಗಿ ವಿಗ್ರಹವೇ ವಿನಃ ವಿಗ್ರಹವೇ ದೈವ ಅಂತ ಹೇಳಿದರೆ ಖಂಡಿತ ಅದನ್ನು ಒಪ್ಪುವಂಥದ್ದಲ್ಲ, ಅಥವಾ ಆ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಇಲ್ಲ. ಕಾಲಕ್ಕೆ ಬದಲಾವಣೆಯ ಹಂತವನ್ನು ತಲುಪುತ್ತೆ ವಿನಃ ಪೃಥ್ವ್ಯಪ್ತೇಜೋ ವಾಯುರಾಕಾಶ. ಪೃಥ್ವಿ ಅಂದರೆ ಭೂಮಿ ಅಂತ ಅರ್ಥ, ಅಪ್ಸು ಅಂದರೆ ನೀರು ಅಂತ ಅರ್ಥ, ತೇಜು ಅಂದರೆ ಬೆಳಕು ಅಂತ ಅರ್ಥ ಅಥವಾ ಅಗ್ನಿ ಅಂತ ಅರ್ಥ, ವಾಯು ಅಂದರೆ ಗಾಳಿ ಅಂತ ಅರ್ಥ, ಆಕಾಶ ಅಂದರೆ ಆಕಾಶ ಅಂತ ಅರ್ಥ. ಈ ಪಂಚಭೂತಗಳೇನಿದೆಯೋ ಅದು ನಮಗೆ ಸದಾ ದೈವ ಎನ್ನುವಂಥದ್ದು ಅಪ್ಪಟವಾದಂಥ ಪ್ರತ್ಯಕ್ಷವಾಗಿ ಗೋಚರಿಸುತ್ತಿರುವಂಥ ದೈವ. ಅದನ್ನು ಸರಿಯಾಗಿ ನಾವು ಬಳಸ್ಕೊಂಡಾಗ ನಮಗೆ ಅನುಕೂಲ ಆಗುತ್ತೆ. ನಮ್ಮ ಧೂರ್ತತನದ ಸ್ವಾರ್ಥದಿಂದ ಎಲ್ಲವನ್ನು ಕೂಡ ನಾವು ಮಲಿನವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಇದು ಮನುಕುಲಕ್ಕೆ ಒಳ್ಳೆಯ ವ್ಯವಸ್ಥೆಗಳು ಅಲ್ಲ ಎನ್ನುವಂಥದ್ದನ್ನು ಕೂಡ ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಹಾಗಿದ್ದರೆ ವಿವಾಹ ಎನ್ನುವಂತಹ ವ್ಯವಸ್ಥೆಗೆ ನಾವು ಒಡಂಬಡಿಕೆಯನ್ನು ಮಾಡಬೇಕು ಅಂತಾದರೆ ಭಾಳಷ್ಟು ಸುಂದರನಾಗಿರತಕ್ಕಂತಹ ಮಗ, ಭಾಳಷ್ಟು ಚೆನ್ನಾಗಿರತಕ್ಕಂಥ ಮಗಳು, ಬೇಕಾದಷ್ಟು ವಿದ್ಯಾವಂತರಾಗಿ ಬೇರೆ ಬೇರೆ ರೀತಿಯಂಥ ದೇಶಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಕೆಲವರಿಗೆ ವಿವಾಹದ ಬಂಧನ ಅಥವಾ ವೈವಾಹಿಕ ಜೀವನ ಸುಗಮತೆಯ ವ್ಯವಸ್ಥೆಗಳನ್ನು ಕಾಣಲಿಕ್ಕೆ ಅಸಾಧ್ಯ ಆಗತ್ತೆ. ಯಾಕೆ ಕಾರಣ ಅಂತ ಅವಲೋಕನವನ್ನು ಮಾಡಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳನ್ನು ಕೂಡ ಕೊಡಬಹುದು. ಆದರೆ ಅಂತಹ ಸಮಸ್ಯೆಗಳಿಂದ ಬಳಲಿ ಬೆಂಡಾದಂಥವರು ಎಲ್ಲರೂ ಕೂಡ ಯಜ್ಞವನ್ನು, ಯಾಗವನ್ನು, ಜಪವನ್ನು, ತಪವನ್ನು ಮಾಡಲಿಕ್ಕೆ ಆಗತ್ತೆ ಅಂತ ಹೇಳೋದು ಕಷ್ಟ. ಪರಮಾತ್ಮನ ಆರಾಧನೆಯನ್ನು ಯಾರ್ಯಾರು ಮಾಡ್ತಾರೋ ಅಂಥವರೆಲ್ಲರೂ ಕೂಡ ಅರ್ಚಕರೇ. ಆ ಕಾರಣದಿಂದಲೇ ಜಾತಿ, ಮತ, ಕುಲ, ಭೇದ ಭಾವಗಳಿಲ್ಲದೆ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಅರಿತುಕೊಂಡು ನಮ್ಮ ಮನೆಯಲ್ಲಿ ನಾವೇ ಪೂಜೆಯನ್ನು ಮಾಡಿಕೊಡುವಂತಹ ವ್ಯವಸ್ಥೆಗಳನ್ನು ತಿಳಿಸುವ ಕಾರ್ಯಕ್ರಮವೇ ಈ ನಮ್ಮ ನಿತ್ಯ ಪೂಜೆ. ನಿತ್ಯ ಪೂಜೆಯಲ್ಲಿ ಸತತ 6 ವರ್ಷಗಳಿಂದ
ಅನೇಕ ರೀತಿಯಾದಂತಹ ಪೂಜಾ ರಹಸ್ಯಗಳನ್ನು ಅರಿತುಕೊಂಡಿದ್ದೀರಿ. ಅಳವಡಿಸಿಕೊಂಡವರ ಜೀವನದಲ್ಲಿ ಉತ್ತಮ ಆಗಿದೆ ಎನ್ನುವಂಥ ಮಾತನ್ನು ಕೂಡ ಆಡುತ್ತಿದ್ದೀರಿ. ನಮ್ಮ ಯೋಚನೆ ಇಷ್ಟೇ, ನಿಮಗೆ ಅನುಕೂಲ ಆದರೆ ಅದು ನಮ್ಮ ಸೌಭಾಗ್ಯ ಅಂತ ಅನ್ಕೋತೇವೆ ವಿನಃ ಆಡಂಬರವನ್ನು ಪ್ರಚೋದಿಸುವ ಅಥವಾ ಇಲ್ಲ ಸಲ್ಲದಂಥ ವ್ಯವಸ್ಥೆಗಳನ್ನು ಪರಿಕಲ್ಪಿಸುವಂಥ ವ್ಯವಸ್ಥೆ ಖಂಡಿತ ನಮ್ಮದಲ್ಲ. ಖಂಡಿತ ಯಾರಿಗೆ ಮನಸ್ಸಿರುತ್ತೋ, ಯಾರು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಅನ್ಕೋತೀರೋ ಶ್ರದ್ಧಾ ಭಕ್ತಿಯಿಂದ ಸರಳವಾಗಿ ಪೂಜೆಯನ್ನು ಮಾಡಿ ವಿನಃ ಯಾವ ಕಾರಣಕ್ಕೂ ಕೂಡ ಮತ್ಯಾವ ವಿಧಿವಿಧಾನದಲ್ಲೂ ಕೂಡ ಅಲ್ಲವೇ ಅಲ್ಲ. ಹಾಗಾಗಿ ಅತ್ಯಂತ ಶ್ರದ್ಧೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾರ್ಯಾರಿಗೆ ಭಗವಂತನ ಆರಾಧನೆಯನ್ನು ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂಥವರೆಲ್ಲರೂ ಕೂಡ ಪ್ರತಿದಿನವೂ ಸರಳವಾದಂಥ ವಿಧಿವಿಧಾನದಲ್ಲಿ ಜಗತ್ತಿಗೆ ಕಳಿಸಿದಂಥ ಪರಮಾತ್ಮನ ಋಣವನ್ನು ನಾವು ಯಾರೂ ಕೂಡ ತೀರಿಸೋಕ್ಕಾಗೋದಿಲ್ಲ. ತಂದೆ ತಾಯಿಗಳ ಋಣವನ್ನು, ಪರಮಾತ್ಮನ ಋಣವನ್ನು ನಾವು ತೀರಿಸಿಕ್ಕೆ ಅಸಾಧ್ಯ ಎನ್ನುವಂಥದ್ದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಹಾಗಿರುವಾಗ ಈ ಭಗವಂತ ನಮಗೆಲ್ಲ ರೀತಿಯಾದಂಥ ಪ್ರಪಂಚಕ್ಕೆ ಕಳಿಸಿ ಇದೆಲ್ಲವನ್ನು ಕೂಡ ನೋಡುವಂಥ ಅವಕಾಶವನ್ನು ಕೊಟ್ಟಿದ್ದಾನೆ. ಅಂತಹ ಭಗವಂತನನ್ನು ನೆನೆಯುವುದು ನಮ್ಮ ವ್ಯವಸ್ಥೆಗಳಾಗಬೇಕು. ಪ್ರತಿದಿನವೂ ಕೂಡ ಪರಮಾತ್ಮನಿಗಾಗಿ 5 ನಿಮಿಷಗಳ ಧ್ಯಾನವನ್ನು ಮಾಡಿದರೂ ಕೂಡ ಸಾಕು, ನಮ್ಮ ಎಲ್ಲರ ಜೀವನ ಸಾಫಲ್ಯವನ್ನು, ಸಫಲತ್ವವನ್ನು ಕಾಣುತ್ತೆ. ಹಾಗಾದರೆ ಈ ದಿನ ವಿಶೇಷವಾಗಿ ಕುಜದೋಷವನ್ನು ಪರಿಹಾರ ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳನ್ನು ನಾನು ಹೇಳಿಕೊಡ್ತೇನೆ. ಸಾಧ್ಯ ಆದರೆ ಮಾಡಿಕೊಳ್ಳಿ. ಮಾಡಲೇಬೇಕು ಎನ್ನುವಂಥ ಕಡ್ಡಾಯವನ್ನು 6 ವರ್ಷಗಳಿಂದ ಒಂದು ದಿನವೂ ಕೂಡ ಹೇರಿದಂಥ ಕಾರ್ಯಕ್ರಮ ನಮ್ಮದಲ್ಲ. ನಿಮಗೆ ಒಳ್ಳೆಯದಾಗಲಿ, ನಮ್ಮೆಲ್ಲರ ಬದುಕು ಕೂಡ ಚೆನ್ನಾಗಿರಲಿ. ಒಂದು ಮನೆಯ ಸದಸ್ಯರಂತೆ ಮನೆಯ ಮೇಲೆ ಸಮಸ್ಯೆಗಳಿದ್ದೇ ಇರ್ತವೆ. ಆ ಸದಸ್ಯರಂತೆ ಎಲ್ಲರಿಗೂ ಕೂಡ ಮಂಗಲಕರವಾದಂತಹ ಭಗವಂತ ಪರಮಾತ್ಮ ಪರಶಿವ ಕೊಡಲಿ ಎನ್ನುವಂಥದ್ದಷ್ಟೇ ನಮ್ಮ ಆಲೋಚನೆ ವಿನಃ ಇನ್ಯಾವ ಸ್ವಾರ್ಥವೂ ಕೂಡ ಇಲ್ಲ. 4 ದಿನದ ಬದುಕು. ಇವತ್ತು ಮಾತನಾಡಿದಂಥ ವ್ಯವಸ್ಥೆ 2 ನಿಮಿಷಕ್ಕೆ ನಮ್ಮ ಜೀವ ಇರುತ್ತೆ ಅಂತ ಹೇಳೋದು ಕಷ್ಟ ನಾವು. ಆವಾಗ ಇರುವಂಥ ಸಂದರ್ಭದಲ್ಲಿ ಪರಮಾತ್ಮನ ವ್ಯವಸ್ಥೆಗಳನ್ನು, ಪರಮಾತ್ಮನಿಗೆ ಯಾರಿಗೂ ಕೂಡ ಉಪದ್ರವವನ್ನು ಕೊಡದೆ, ತೊಂದರೆಯನ್ನು ಕೊಡದೆ, ಯಾರಿಗೂ ಕೂಡ ಭಾರವಾಗಿರದೆ ಈ ಜೀವನವನ್ನು ನಡೆಸ್ಕೊಂಡು ಹೋದರೆ ಅದು ಈ ಜನ್ಮದ ಸಾರ್ಥಕ ಕ್ಷಣ ಅಂತ ನಾವು ಅನ್ಕೋಬೇಕಾಗತ್ತೆ. ಜಂತುಗಳಲ್ಲಿ ನರಜನ್ಮ ಇರುವಂಥದ್ದು ಪವಿತ್ರವಾದಂಥದ್ದು. ಮಾನವ ಜನ್ಮದ ಸಾಫಲ್ಯತೆಯನ್ನು ಕಾಣುವಂಥದ್ದು ನಮ್ಮ ಆಲೋಚನೆ ಆಗಿರಬೇಕು. ಮಾನವ ಜನ್ಮ ಬಹಳ ದೊಡ್ಡದು. ಆ ಕಾರಣದಿಂದ ಈ ಮಾನವ ಜನ್ಮವನ್ನು ಸಾಫಲ್ಯವತವನ್ನು ನಾವು ಪಡ್ಕೋಬೇಕು ಅಂತಾದರೆ ಸಾಧ್ಯವಾದಲ್ಲಿ ಸಾಲವನ್ನು ಮಾಡದೆ ಭಗವಂತನ ಆರಾಧನೆಯನ್ನು ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗುವಂಥದ್ದು. ಶಕ್ತಿ ಇದೆ. ಯಾರ್ಯಾರು ಆರ್ತರು, ಅನಾರ್ಥ, ಒಂದಿಷ್ಟು ಆರ್ತರಿರ್ತಾರೋ ಅಥವಾ ಸಮಸ್ಯೆಗಳಲ್ಲಿರ್ತಾರೋ, ತೊಂದರೆಗಳಿರ್ತಾರೋ, ದೀನರಿರ್ತಾರೋ, ದಲಿತರಿರ್ತಾರೋ ಅಂಥ ಎಲ್ಲರ ಸೇವೆಯನ್ನು ಮಾಡುವಂಥ ಪ್ರಯತ್ನಕ್ಕೆ ನಾವುಗಳು ಮುಂದಾಗುವಂಥದ್ದು. ಜಾತಿ, ಮತ, ಕುಲ, ಧರ್ಮ ಯಾವುದು ಕೂಡ ಬರುವಂಥದ್ದಲ್ಲ. ಕೊನೆಗೆ ನಾವೆಲ್ಲರೂ ಕೂಡ ಹೋಗಬೇಕಾದ್ದು ಒಂದೇ ಪಥಕ್ಕೆ, ಪರಮ ಪಥಕ್ಕೆ, ಪರಮಾತ್ಮನ ಸನ್ನಿಧಾನಕ್ಕೆ ಮಾತ್ರವೇ ಅಲ್ವೇ? ಹಾಗಿರುವಾಗ ಈ ಕಾಯ ಅಳಿಯುವಂಥ ಪೂರ್ವದಲ್ಲಿ ಮಾಡುವ ಕೆಲಸಗಳು ಅಳಿಯದಂತಿರುವಂತಹ ಕೆಲಸವನ್ನು ನಾವು ಮಾಡಿ ಹೋಗಬೇಕು. ಏನಾದರೂ ರೀತಿಯಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ, ನಾನು ಆ ಕಾರಣಕ್ಕೆ ಹೇಳುವಂಥದ್ದು, ಮಾತೆಯರಲ್ಲಿ ಪ್ರತಿದಿನ ಕೂಡ 2 ಜನಕ್ಕೆ ಮಿಗುವಂತಹ ಅನ್ನದಾನವನ್ನು, ಅನ್ನ ಇದ್ದರೆ ಅದನ್ನು ದಾನ ಮಾಡಿ ವಿನಃ ಕೈ ಮುಗಿದು ಕೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಮೋರಿ ಪಾಲನೆ ಮಾಡಬೇಡಿ ಅಂತ. ಆ ಕಾರಣದಿಂದಲೇ ಆರಂಭವಾಗಿರುವಂಥದ್ದು ನಿತ್ಯ ಪೂಜೆ ಭಿಕ್ಷಾಪಾತ್ರೆ ಎನ್ನುವಂಥ ಕಾರ್ಯಕ್ರಮವನ್ನು ಕೂಡ ಆರಂಭ ಮಾಡಿರುವುದು ತಮಗೆ ಅರಿವಿರುವಂಥ ಸತ್ಯ. ಅಳಿಯದಿರುವಂಥ ಅನ್ನವನ್ನು ಸಂಗ್ರಹಿಸಿ ಅದನ್ನು ತಲುಪಿಸುವಂಥ ಪ್ರಯತ್ನವನ್ನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಅದಕ್ಕೆ ಬೆಂಬಲಿಸಿದ್ದೀರಿ ಎನ್ನುವಂಥದ್ದು ಕೂಡ ಸ್ಪಷ್ಟವಾದಂಥ ವಿಚಾರ. ಹಾಗಿರುವಾಗ ಆ ಹಸಿವು ಎನ್ನುವಂಥದ್ದು, ಹಸಿವನ್ನು ಅನುಭವಿಸಿದವನಿಗೆ ಮಾತ್ರವೇ ಗೊತ್ತಿರುತ್ತೆ ವಿನಃ ಬೇರೆಯವರಿಗೆ ಗೊತ್ತಿರಲಿಕ್ಕೆ ಸಾಧ್ಯತೆಗಳಿಲ್ಲ. ಆ ಕಾರಣಕ್ಕಾಗಿ ಅನ್ನದಾನವು ಕೂಡ ಶ್ರೇಷ್ಠವಾದಂಥ ದಾನಗಳಲ್ಲಿ ಒಂದು. ಇನ್ನು ಸಾಧ್ಯವಾದರೆ ಅನಾಥ ಮಕ್ಕಳ ಪೋಷಣೆಯನ್ನು, ಪಾಲನೆಯನ್ನು ಮಾಡುತ್ತಿರುವಂಥ ವ್ಯವಸ್ಥೆ ನಾನು ಹೇಗೆ ರೂಢಿಸ್ಕೊಂಡಿದ್ದೇನೋ, ಸಾಧ್ಯವಾದರೆ ವರ್ಷಕ್ಕೊಮ್ಮೆ ನಿಮ್ಮ ಮಕ್ಕಳ ಹುಟ್ಟುಹಬ್ಬನೋ, ನಿಮ್ಮ ಮನೆಯಲ್ಲಿ ನಡೀತಕ್ಕಂತಹ ಶುಭ ಸಮಾರಂಭಗಳ ದಿನದಂದು ಆ ಮಕ್ಕಳಿಗೆ ಅನ್ನದಾನವನ್ನು ಮಾಡಿದರೆ ಆ ಮಕ್ಕಳು ನಿಜವಾಗಿ ಕೂಡ ಪರಮಾತ್ಮ ಆ ಮಕ್ಕಳ ರೂಪದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎನ್ನುವಂಥದ್ದು ಕೂಡ ಅಪ್ಪಟವಾದಂಥ ಸತ್ಯ. ಹಾಗಾಗಿ ಯಾವುದೇ ರೀತಿಯಾದಂಥ ಪೂಜೆಯನ್ನು ಇದೇ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು, ಇದೇ ರೀತಿಯಾದಂತಹ ಯಜ್ಞ ಅಂತ ಹೇಳಲಿಕ್ಕೆ ಕಷ್ಟ. ಆ ಜ್ಞಾನ ಯಜ್ಞ ಇರ್ಬೋದು, ಯಾವುದೋ ಅತ್ಯಂತ ಕಡು ಬಡ ಮಕ್ಕಳಿರ್ತಾರೆ, ಓದುವಂಥ ಉತ್ಸಾಹದಲ್ಲಿರ್ತಾರೆ, ಅಂತಹ ಮಕ್ಕಳಿಗೆ ಒಂದಿಷ್ಟು ಪ್ರಮಾಣದ ಸಹಾಯವನ್ನು ಮಾಡಿದರೆ ಅದು ಜ್ಞಾನ ಯಜ್ಞ ಆಗುತ್ತೆ. ಯಜ್ಞ ಅಂತ ಹೇಳಿದರೆ ಹೋಮದ ಕುಂಡವನ್ನೇ ಹಾಕಿ ಅಗ್ನಿಯನ್ನೇ ಉರಿಸುತ್ತಾ ಅಲ್ಲಿರ್ತಕ್ಕಂಥ ತುಪ್ಪವನ್ನು ಹಾಕಬೇಕು ಎನ್ನುವಂಥ ಅರ್ಥವನ್ನು ಭಗವಂತ ಹೇಳಿದ್ದಲ್ಲ. ಸಾಧ್ಯವಾದರೆ ಯಾರು ಆರ್ತರಿರ್ತಾರೋ
ಅಂಥವರಿಗೆ ಸಹಾಯವನ್ನು ಮಾಡು ಎನ್ನುವಂಥ ದೃಷ್ಟಿಯಲ್ಲಿ ಭಗವಂತ ನಮ್ಮನ್ನು ಈ ಜಗತ್ತಿಗೆ ಕಳಿಸ್ನೇ ವಿನಃ ಸ್ವಾರ್ಥವನ್ನು, ವಿಪರೀತವಾದಂಥ ಧೂರ್ತತನದ ಸ್ವಾರ್ಥವನ್ನು ಬಳಸ್ಕೋ ಎನ್ನುವಂಥ ದೃಷ್ಟಿನಲ್ಲಿ ಯಾವ ಧರ್ಮಗಳು ಕೂಡ ಹೇಳೋದಿಲ್ಲ. ಯಾವುದೇ ರೀತಿಯಾದಂತಹ ತತ್ವಜ್ಞಾನಿಗಳು ಕೂಡ ಇದನ್ನು ಪ್ರತಿಬೋಧನೆಯನ್ನು ಮಾಡಲಿಲ್ಲ. ಹಾಗಿರುವಾಗ ಅಂತಹ ವ್ಯವಸ್ಥೆಗಳಲ್ಲಿ ನಮ್ಮ ಜೀವನದ ಸಾಫಲ್ಯವನ್ನು ಕಾಣುವಂತಹ ಮಾರ್ಗವನ್ನು ನಾವು ಕಾಣುವಂಥದ್ದು ಲೇಸಾಗತ್ತೆ. ಯಾರ ಜೀವನದಲ್ಲಿ ಅಡೆತಡೆಗಳಿಗೆ ಒಳಗಾಗಿದ್ದೀರೋ, ಯಾರಿಗೆ ಭಗವಂತನ ಮೇಲೆ ನಂಬಿಕೆಗಳಿದೆಯೋ, ಯಾರು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಬಯಸ್ತೀರೋ ಅಂಥವರೆಲ್ಲರೂ ಕೂಡ ಪ್ರತಿದಿನವೂ ಕೂಡ ಒಂದೊಂದು ಪೂಜಾ ವಿಧಾನವನ್ನು ಖಂಡಿತ ನೀವು ಅರಿತುಕೊಂಡಿದ್ದೀರಿ. ಅದೆಲ್ಲವನ್ನು ಕೂಡ ರೂಢಿಸಿಕೊಂಡು ಬರುವುದಾದರೆ, ನಂಬಿಕೆಯನ್ನು ಇಡುವುದಾದರೆ ಭಗವಂತ ನಿಮ್ಮನ್ನು ಕೈ ಬಿಡಲಾರ ಎನ್ನುವಂಥದ್ದು ಕೂಡ ಅಪ್ಪಟವಾದಂಥ ಸತ್ಯ. ಹಾಗಿರುವಾಗ ಈ ದಿನ ವಿಶೇಷವಾಗಿ ವಿವಾಹಕ್ಕೆ ಇದ್ದಂತಹ ಅಡೆತಡೆಗಳನ್ನು ನಿವೃತ್ತಿ ಮಾಡಬಹುದಾದಂತಹ ಒಂದು ವ್ಯವಸ್ಥೆಗಳನ್ನು ತಿಳಿಸ್ತೇನೆ ಅಂತ ಹೇಳಿದೆ. ಅದುವೇ ಕುಜದೋಷ ಎನ್ನುವಂಥ ವ್ಯವಸ್ಥೆಗೆ ನಾವು ಒಳಗಾದಾಗ ವಿವಾಹದ ಅಡೆತಡೆಗಳು ಉಂಟಾಗುತ್ತೆ ಎನ್ನುವಂಥದ್ದು ಕೂಡ ಕೆಲವರು ಆಡುವಂತಹ ವ್ಯವಸ್ಥೆ, ಕಂಡಂತಹ ಸತ್ಯ. ಹಾಗಿರುವಾಗ ಅಂತಹ ದೋಷಗಳಿಂದ ಹಿಡಿದು ಆದಿತ್ಯಾದಿ ನವಗ್ರಹ ದೇವತೆಗಳು ನಮ್ಮನ್ನು ಬಾಧಿಸ್ತಾ ಇದ್ದರೆ ಆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ಬಿಡಲ್ಪಡುವಂತಹ ಮಾರ್ಗ ಅಂತ ಹೇಳಿದರೆ ನವಗ್ರಹ ಪೂಜೆಯನ್ನು ಮಾಡೋಣ. ಯಾರ್ಯಾರು ನವಗ್ರಹ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರೋ ಅಂಥವರ ಜೀವನದಲ್ಲಿ ಇರಬಹುದಂಥ ಅಡೆತಡೆಗಳನ್ನು ನಿವೃತ್ತಿ ಮಾಡಿ, ತದನಂತರದಲ್ಲಿ ಆ ಪೂಜೆಯನ್ನು ಗೈದಂತಹ ನವಧಾನ್ಯವನ್ನು ಯಾರಾದರೂ ಕೂಡ ಅತ್ಯಂತ ಕಡು ಬಡವರು ಇರ್ತಾರೋ ಅವರಿಗೆ ದಾನ ರೂಪದಲ್ಲಿ, ಅಂದರೆ ಉಪಯೋಗಕ್ಕೆ ಯೋಗ್ಯವಾದಂಥ ದಾನಾದಿಗಳನ್ನೇ ಮಾಡುವಂಥದ್ದು ಶ್ರೇಷ್ಠ ವಿನಃ ಏನೋ ಕೊಟ್ಟುಬಿಟ್ಟೆ ಏನೋ ಮಾಡಿದೆ ಅನ್ನುವಂಥ ದೃಷ್ಟಿಯಲ್ಲಿ ಖಂಡಿತ ಮಾಡುವಂಥದ್ದು ಬೇಡ. ಮಾಡ್ತೀವೋ ಶ್ರದ್ಧೆಯಿಂದ ಮಾಡೋಣ. ಆ ಶ್ರದ್ಧೆ ಎನ್ನುವಂಥದ್ದು ಯಾವತ್ತೂ ಕೂಡ ನಮ್ಮನ್ನು ಕಾಪಾಡುತ್ತೆ ಎನ್ನುವಂಥದ್ದೇ ಅಪ್ಪಟವಾದಂಥ ಸತ್ಯ. ಹಾಗಾದರೆ ಪೂಜೆಯನ್ನು ಮಾಡುವಂತಹ ವಿಧಿ ವಿಧಾನಗಳು ಹೇಗೆ, ಯಾವ ರೀತಿಯಾದಂತಹ ವ್ಯವಸ್ಥೆಗಳಲ್ಲಿ ಪೂಜೆಯನ್ನು ಗೈಯುವಂಥದ್ದು ಉತ್ತಮ, ಅಥವಾ ಅದಕ್ಕೆ ಬೇಕಾಗಿರುವಂತಹ ಪೂರಕ ವ್ಯವಸ್ಥೆಗಳು ಹೇಗಿರಬೇಕು, ಯಾವ್ಯಾವ ರೀತಿಯಾದಂತಹ ಶ್ಲೋಕಾದಿಗಳನ್ನು ಪಠಿಸುವಂಥದ್ದು, ಅಥವಾ ಈ ವಿಧಾನವನ್ನು ಮಾಡಿದ ಬಳಿಕ ನಾವು ಅನುಸರಿಸಬೇಕಾದಂತಹ ಮಾರ್ಗಗಳೇನು, ಇತ್ಯಾದಿ 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 ಆಲೋಚನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಖಂಡಿತ ಅರಿಯೋಣ. ಯಾವುದೇ ಕಾರಣಕ್ಕೂ ಕೂಡ ಯೋಚನೆಯನ್ನು ಮಾಡಬೇಕಂತ ಅಗತ್ಯಗಳು ಇಲ್ಲವೇ ಇಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಈ ಮನುಷ್ಯ ಜನ್ಮದ ಸಾಫಲ್ಯವನ್ನು ಪಡ್ಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯಗಳಾಗಿರಬೇಕು. ಆ ಕರ್ತವ್ಯಗಳತ್ತ ನಮ್ಮ ಜೀವನವನ್ನು ನಾವು ನಡೆಸಿಕೊಂಡು ಹೋದಾಗ ಯಾವ ಕಾರಣಕ್ಕೂ ಯೋಚನೆ ಮಾಡಬೇಕಾದಂಥ ಅಗತ್ಯಗಳು ಇರೋದಿಲ್ಲ. ಪರಮಾತ್ಮ ದಾರಿಯನ್ನು ತೋರಿಸ್ತಾನೆ. ಹಾಗಾಗಿ ಅಲ್ವೇ ಹಿರಿಯರಾಡುವಂತಹ ಮಾತು, ಯಾವತ್ತು ನೀನು ನಡೆಯುವಂಥ ಮಾರ್ಗಗಳು ಸರಿಯಾಗಿದ್ದಾಗ ನಿನ್ನನ್ನು ಪರಮಾತ್ಮ ಕಾಪಾಡ್ತಾನೆ, ಪರಮಾತ್ಮ ಕೈ ಹಿಡಿತಾನೆ ಎನ್ನುವಂಥ ಮಾತುಗಳನ್ನು ಕೂಡ ಅನೇಕರು ಆಡುವಂಥದ್ದು. ಆ ಕಾರಣದಿಂದ ನಿಮ್ಮ ಸಂಪೂರ್ಣವಾದಂತಹ ಸಹಕಾರದಿಂದ ಸತತ 6 ವರ್ಷಗಳಿಂದ ಅನೇಕ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಅರಿತಿದ್ದೀರಿ. ವಿವಾಹಕ್ಕಿದ್ದಂಥ ಅಡೆತಡೆಗಳನ್ನು ನಿವೃತ್ತಿ ಮಾಡುವುದರ ಮುಖೇನವಾಗಿ ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸುವಂತಹ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಎನ್ನುವಂಥ ಆಸೆ ನನ್ನದು. ಹಾಗಾದರೆ ಈ ಕುಜದೋಷವನ್ನು ನಿವೃತ್ತಿ ಮಾಡಲಿಕ್ಕೆ ಆದಿತ್ಯಾದಿ ನವಗ್ರಹ ದೇವತೆಗಳ ಶಾಂತಿಯನ್ನು ಅಥವಾ ನವಗ್ರಹ ದೇವತೆಗಳ ಪೂಜೆಯನ್ನು ನೀವು ಹೇಗೆ ಮಾಡ್ಕೋಬೇಕು ಎನ್ನುವಂಥ ವಿಧಾನವನ್ನು ತಿಳಿಸ್ತೀನಿ. ನಂಬಿಕೆ ಇದ್ದಲ್ಲಿ ಮಾಡಿಕೊಳ್ಳಿ. ಹಾಗಾದರೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ನಿಮ್ಮ ನೆಚ್ಚಿನ ಕಾರ್ಯಕ್ರಮಂತಹ ನಿತ್ಯ ಪೂಜೆ. ಹಾಗಾದರೆ ಈ ಒಂದು ವಿವಾಹದ ಅಡೆತಡೆಗಳನ್ನು ನಿವೃತ್ತಿ ಮಾಡತಕ್ಕಂತಹ ವ್ಯವಸ್ಥೆಗಳನ್ನು ಪರಮಾತ್ಮ ನಮ್ಮ ಪಾಲಿಗೆ ಕರುಣಿಸು ಎನ್ನುವಂತಹ ದೃಷ್ಟಿನಲ್ಲಿ ದೇವರ ಬಲಭಾಗಕ್ಕೆ ದೀಪಾದಿಗಳನ್ನು ಅಂಟಿಸುವಂಥದ್ದು. ತುಪ್ಪದ ದೀಪ ಇದ್ದರೆ ಬಲಭಾಗದಲ್ಲಿಯೂ, ಎಣ್ಣೆಯ ದೀಪವನ್ನು ಅಂಟಿಸೋದಾದರೆ ದೇವರ ಎಡಭಾಗದಲ್ಲಿಯೂ ಕೂಡ ಅಂಟಿಸುವಂತಹ ಪ್ರಕ್ರಿಯೆಗಳನ್ನು ಪೂರೈಸಿದ ಬಳಿಕ ಎಂದಿರಂತೆ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಮನಸ್ಸಿನಲ್ಲಿರ್ತಕ್ಕಂತಹ ವ್ಯವಸ್ಥೆಗಳನ್ನು, ಅಂದರೆ ಸಂಪೂರ್ಣವಾಗಿ ಮಾನಸಿಕವಾದಂಥ ವ್ಯವಸ್ಥೆಗಳನ್ನು ಸುಭದ್ರಗೊಳಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಕಲ್ಮಶಾದಿಗಳನ್ನು ನಿವೃತ್ತಿ ಮಾಡಿಕೊಳ್ಳಿಕ್ಕೆ ಸ್ನಾನಾದಿಗಳನ್ನು ಮಾಡಿದ ಬಳಿಕ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಈ 2 ಮಂತ್ರಗಳನ್ನು ಕೂಡ ಪಠನ ಮಾಡೋದ್ರಿಂದ ಜನ್ಮಾಂತರಗಳ ಪಾಪಗಳು ನಿವೃತ್ತಿಯಾಗುತ್ತೆ ಎನ್ನುವಂಥದ್ದು ಪ್ರಾಜ್ಞರಾಡಿದಂಥ ಮಾತು. ಹಾಗಾಗಿ ದೀರ್ಘವಾದಂತಹ ಈ ಮಂತ್ರಾದಿಗಳನ್ನು ಓಂ ನಮಃ ಶಿವಾಯ ಎನ್ನುವಂಥ ಮಂತ್ರವನ್ನು ಪಠನ ಮಾಡುತ್ತಾ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಂಡಂತೆ ಆ ಪರಶಿವನನ್ನು ಪ್ರಾರ್ಥಿಸಿಕೊಳ್ಳಬೇಕು. ಮೊದಲನೇದಾಗಿ ದೀಪವನ್ನು ಬೆಳಗಿದ್ದಾಗಿದೆ ಅಂತ ಅನ್ಕೋತೀನಿ. ಘಂಟಾನಾದವನ್ನು ಮಾಡಿ ಭೂತಾಯಿಯ ಪ್ರಾರ್ಥನಾದಿಗಳನ್ನು ಗೈದ ಬಳಿಕ ಕುಳಿತುಕೊಂಡಂಥ ಆಸನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಉದ್ದೇಶಗಳಿಂದ ಎಷ್ಟು ಚೆನ್ನಾಗಿದೆ ಭಾರತೀಯ ಪರಂಪರೆ ಅಂತ ಕೇಳಿದರೆ, ನಾವು ಏನನ್ನೇ ಮಾಡಲಿ ಅದರಿಂದ ಉಪಕೃತರಾದ್ವಿ ಅಂತಾದರೆ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎನ್ನುವಂಥದ್ದು ಪ್ರಾಜ್ಞರಾಡಿದಂಥ ಮಾತು. ಹಾಗಾಗಿ ಆಸನಕ್ಕೂ ಕೂಡ ಅಕ್ಷತೆಯನ್ನು ಹಾಕಿ ಆಸನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ ಬಳಿಕ ಆಸನಾದಿ ದೇವತೆಗಳನ್ನು ಸ್ಮರಿಸಿಕೊಂಡ ಆದ ಮೇಲೆ ದೀರ್ಘವಾದಂಥ ಉಸಿರನ್ನು ಬಾಯಲ್ಲಿ ಎಳ್ಕೊಳ್ತಾ
ಮೂಗಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬರಬೇಕು. ಪ್ರಾಣಾಯಾಮ ಅಂತ ಹೆಸರು ತಮಗೂ ಕೂಡ ಗೊತ್ತಿದೆ. ಪ್ರಾಣಾಯಾಮವನ್ನು ಮಾಡಿದ ಬಳಿಕ ಎಂದಿರಂತೆ ಸಂಕಲ್ಪವನ್ನು ಮಾಡುವ ಸಮಯ. ಎಡಭಾಗದಲ್ಲಿ ಎಡಗೈಯಲ್ಲಿ ಅಕ್ಷತೆಯನ್ನಿಟ್ಟು ಬಲಗೈಯನ್ನು ಮುಚ್ಚುತ್ತಾ ಬಲ ತೊಡ ಮೇಲೆ ಕರಗಳಿರಬೇಕು ಕೈಗಳು. ಓಂ ನಮೋ ನಾರಾಯಣಾಯ, ಓಂ ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷ ವಿಷ್ಟಾಯ ಅಸ್ಯಾಂ ಶುಭತಿತೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳ್ಕೊಳ್ಳಿ. ಉಪಾತ್ತ ಸಮಸ್ತ ದುರ್ಚಕ್ಷ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳಿದ ಬಳಿಕ ನಕ್ಷತ್ರ, ರಾಶಿ, ಗೋತ್ರ ಎಲ್ಲವನ್ನು ಕೂಡ ಪಠನ ಮಾಡ್ತಕ್ಕಂಥವ್ರು ಗೊತ್ತಿದ್ದಂಥವ್ರು ಹೇಳ್ಬೋದು. ಅಥವಾ ಹೆಸರನ್ನು ಕೂಡ ಹೇಳಿಕೊಳ್ಳುತ್ತಾ ಸಕಲ ವಿವಾಹ ಪ್ರತಿಬಂಧಕ ದೋಷ ನಿವಾರಣ ದ್ವಾರ ಸಕಲ ಕಾರ್ಯೇ ಆನುಕೂಲತಾ ಸಿದ್ಧ್ಯರ್ಥಂ ಸರ್ವೋಪದ್ರವ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಮಸ್ತ ಸನ್ಮಂಗಲಾಭಿವೃದ್ಧ್ಯರ್ಥಂ ಶೀಘ್ರಾತಿಶೀಘ್ರ ಅತಿಶೀಘ್ರಮೇವ ಸಮಸ್ತ ಸನ್ಮಂಗಲಾ ಅಭಿವೃದ್ಧಿಪೂರ್ವಕ ವಿವಾಹ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಮಗಳೋ ಮಗನೋ ಮಮ ಕುಮಾರಿಕಾಯಾ ಮಮ ಕುಮಾರಸ್ಯ ವಿವಾಹ ಭಾಗ್ಯ ಪ್ರಾಪ್ತ್ಯರ್ಥಂ ಧ್ಯಾನಾದಿ ಷೋಡಶೋಪಚಾರ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಯನ್ನು ನೀರಲ್ಲೇ ಹಾಕುವಂಥದ್ದು. ಯಾವ ಕಾರ್ಯವನ್ನಾದರೂ ಕೂಡ ಮಾಡಲಿ, ಶಿವಪುತ್ರನಾದಂಥ ಗಣಪತಿಗೆ ಪ್ರಥಮ ಪೂಜೆಯನ್ನು ಮಾಡುವಂಥದ್ದು ಮೊದಲಿಂದ ಕೂಡ ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಗಣಪತಿಯನ್ನು ಪ್ರಾರ್ಥಿಸಿಕೊಳ್ಳೋಣ, ಸ್ಮರಿಸಿಕೊಳ್ಳೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಅನ್ನುವಂಥ ಮಂತ್ರಾದಿಗಳನ್ನು ಪಠನ ಮಾಡಿ ಅಕ್ಷತಾದಿಗಳನ್ನು ಗಣಪತಿ ಮೇಲೆ ಸಮರ್ಪಣೆ ಮಾಡುವಂಥದ್ದು. ಎದುರುಗಡೆ ಇರತಕ್ಕಂತಹ ಗಂಗಾ ಕಲಶವನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಗಂಗೆಯನ್ನು ಸ್ಮರಿಸಿಕೊಂಡ ಆದ ಬಳಿಕ ಗಂಗಾದಿ ಸರ್ವತೀರ್ಥಗಳನ್ನು ಅಭಿಮಂತ್ರಣವನ್ನು ಮಾಡಿ ತದನಂತರದಲ್ಲಿ ನವಗ್ರಹ ದೇವತೆಗಳನ್ನು ಪ್ರಾರ್ಥಿಸಿಕೊಳ್ಳುವ ಅಥವಾ ಪೂಜಿಸುವಂಥ ಒಂದು ವ್ಯವಸ್ಥೆ. ಸಾಧ್ಯವಾದರೆ ಮನೆಯಲ್ಲಿ ಇದ್ದಂತಹ ವ್ಯವಸ್ಥೆಗಳಿದ್ದರೆ ಮಧ್ಯದಲ್ಲಿ ಸೂರ್ಯನನ್ನು ಅಂದರೆ ಗೋಧಿಯ ಧಾನ್ಯವನ್ನಿಡಿ, ಆಗ್ನೇಯದಲ್ಲಿ ಆಗ್ನೇಯ ಮೂಲೆ ಅಂತ ಏನು ಕರಿತೀವೋ ಆ ಭಾಗದಲ್ಲಿ ಚಂದ್ರನನ್ನು, ಅಕ್ಕಿಯನ್ನು, ಹೀಗೆ ಆದಿತ್ಯಾದಿ ನವಗ್ರಹ ದೇವತೆಗಳ ಎಲ್ಲ ರೀತಿಯಾದಂಥ ಧಾನ್ಯವನ್ನು ಕೂಡ ಇಡುವಂಥದ್ದು. ಅಂಗಾರಕನಿಗಾಗಿ ವಿಶೇಷವಾದಂಥ ತೊಗರಿಯನ್ನು, ಬುಧನಿಗಾಗಿ ವಿಶೇಷವಾಗಿರತಕ್ಕಂತಹ ಹೆಸರನ್ನು, ಹಾಗೆ ಗುರುವಿಗಾಗಿ ಚನಕವನ್ನು, ಕಡಲೆಯನ್ನು, ಶುಕ್ರನಿಗಾಗಿ ಅವರೆಯನ್ನು, ಶನಿಗಾಗಿ ತಿಲವನ್ನು, ರಾಹುಕೇತುಗಳಿಗಾಗಿ ಒಂದು ಹುರುಳಿ ಮತ್ತು ಉದ್ದು ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ಪದಾರ್ಥಗಳು ಇದ್ದರೆ ಇಟ್ಕೊಳ್ಳಿ. ಅಥವಾ ಮನಸ್ಸಿನಲ್ಲಿಯೇ ಧ್ಯಾನವನ್ನು ಮಾಡಿ ಆ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡರೂ ಕೂಡ ಸಾಕು, ಆ ಪರಮಾತ್ಮ ಒಲಿತಾನೆ ಎನ್ನುವಂಥದ್ದು ಕೂಡ ಸತ್ಯ. ಪೂಜೆಯನ್ನು ಮಾಡಿದ ಬಳಿಕ ಆ ಎಲ್ಲವನ್ನು ಕೂಡ ಯೋಗ್ಯವಾದಂತಹ ದಾನವನ್ನು ಸ್ವೀಕರಿಸಲಿಕ್ಕೆ ಅರ್ಹತೆ ಇರತಕ್ಕಂತಹ ವ್ಯಕ್ತಿಗಳು, ಅಂದರೆ ಅತ್ಯಂತ ಕಡುಬಡತನದಲ್ಲಿ ಯಾರು ಇರ್ತಾರೋ ಅಂಥವರಿಗೆ ಅದನ್ನು ದಾನ ರೂಪದಲ್ಲಿ ಕೊಡೋದ್ರಿಂದ ಖಂಡಿತ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ, ಹರಿಸ್ತಾರೆ. ಮನೆಯ ಎಲ್ಲ ವಿಧವಾದಂತಹ ಸಮಸ್ಯೆಗಳು ಕೂಡ ದೂರಾಗಲ್ಪಡುತ್ತೆ. ಹಾಗಾದರೆ ತಡ ಮಾಡದೆ ಪ್ರಥಮವಾಗಿ ಸೂರ್ಯನನ್ನು ಉಪಾಸನೆ ಮಾಡಿಕೊಳ್ಳುವಂತಹ ಶ್ಲೋಕವನ್ನು ಪಡಿಸೋಣ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಮಧ್ಯದಲ್ಲಿರ್ತಕ್ಕಂತಹ ಗೋಧಿಯ ಧಾನ್ಯದ ಮೇಲೆ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಚಂದ್ರನ ಆವಾಹನೆ, ಚಂದ್ರನನ್ನು ಪೂಜಿಸುವಂತಹ ಸಮಯ. ದದಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶನಂ ಸೋಮಂ ಶಂಭೂರ್ ಮುಕುಟಭೂಷಣಂ ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಅಥವಾ ಶ್ಲೋಕದೊಂದಿಗೆ ಚಂದ್ರ ಅಂದರೆ ಅಕ್ಕಿಯ ಮೇಲೆ ಅಕ್ಷತಾದಿಗಳನ್ನು ಹಾಕುವಂಥದ್ದು. ಪುನಃ ಅಕ್ಷತಾದಿಗಳನ್ನು ಕೈಯಲ್ಲಿಟ್ಟುಕೊಟ್ಟುತ್ತಾ ಅಂಗಾರಕನ ಪ್ರಾರ್ಥನೆ ಅಥವಾ ಅಂಗಾರಕನನ್ನು ಬರಮಾಡಿಕೊಳ್ಳುವಂತಹ ಸಮಯ. ಧರಣೀರ್ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಅಂದರೆ ಅಂಗಾರಕನಿಗೆ ವಿಶೇಷವಾದಂಥ ತುಗರಿಯ ಮೇಲೆ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಪುನಃ ಅಕ್ಷತಾದಿಗಳನ್ನು ಹೂವನ್ನು ಇಟ್ಟುಕೊಳ್ಳುತ್ತಾ ಪ್ರಿಯಂಗುಗುಲಿಕಾಶ್ಯಾಮಂ ರೂಪೇಣಾಂ ಪ್ರತಿಮಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಬುಧನಿಗೆ ಅಂದರೆ ಈಶಾನ್ಯದಲ್ಲಿರ್ತಕ್ಕಂತಹ ಯಾವ ಹೆಸರು ಇದೆಯೋ ಆ ಹೆಸರಿನ ಮೇಲೆ ಅಕ್ಷತಾದಿಗಳನ್ನು ಹಾಕುವಂಥದ್ದು. ಅಕ್ಷತೆಯನ್ನು ಪುಷ್ಪಾದಿಗಳನ್ನು ಪುನಃ ಇಟ್ಟುಕೊಳ್ಳುತ್ತಾ ಚನಕಧಾನ್ಯ ಅಂದರೆ ಕಡಲೆಯ ಮೇಲೆ ವಿಶೇಷವಂತ ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಸಮಯ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಗುರುವಿನ ಪ್ರಾರ್ಥನೆ. ಅಕ್ಷತೆಯನ್ನು ಹೂವಿನೊಡನೆ ಶುಕ್ರನ ಪ್ರಾರ್ಥನೆ. ಹಿಮಕುಂದ ಬಡಾಲಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಶುಕ್ರನ ಆರಾಧನೆ. ಹಾಗೆ ಎಲ್ಲ ರೀತಿಯಾದಂಥ ಬಾಧೆಗಳನ್ನು ಕೊಡುವ, ಬಾಧೆಗಳನ್ನು ನಿವೃತ್ತಿ ಮಾಡ್ತಕ್ಕಂತಹ ಶಕ್ತಿ ಇರುವಂಥದ್ದು ಶನಿ ಮಹಾದೇವನಿಗೆ ಅಥವಾ ಶನೈಶ್ಚರನಿಗೆ. ಆ ತಿಲದ ಮೇಲೆ ವಿಶೇಷವಂತ ಎಳ್ಳಿನ ಮೇಲೆ ಅಕ್ಷತಾದಿಗಳನ್ನು ಪುಷ್ಪಾದಿಗಳನ್ನು ಸಮರ್ಪಣೆ ಮಾಡುವಂಥ ಸಮಯ. ನೀಲಾಂಜನ ಸಮಾಭಾಸಂ
ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಶನಿಯ ಪ್ರಾರ್ಥನೆ, ರಾಹುಕೇತುಗಳ ಸ್ಮರಣೆ, ಅಕ್ಷತೆಯ ಹೂವನ್ನು ಇಟ್ಟುಕೊಂಡು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂಬ್ರಾಹುಂ ಪ್ರಣಮಾಮ್ಯಹಂ ಅನ್ನುವಂತಹ ವ್ಯವಸ್ಥೆಯನ್ನು ಅಥವಾ ಶ್ಲೋಕಾದಿಗಳನ್ನು ಪಠಿಸುತ್ತಾ ವಿಶೇಷವಾಗಿ ಹುರುಳಿಯ ಮೇಲೆ ಪಲಾಶಪುಷಂಕಾಶಂ ತಾರಕಾಗ್ರಹಮೌಸ್ತ್ರಕಂ ರೌದ್ರಂ ರೌದ್ರಾತ್ಮಕಂಘೋರಂ ತಂಕೇತುಂ ಪ್ರಣಮಾಮ್ಯಹಂ ಅನ್ನುವಂತಹ ವ್ಯವಸ್ಥೆಯನ್ನು ಈ ಶ್ಲೋಕಾದಿಗಳನ್ನು ಪಠಿಸುತ್ತಾ ಒಂದು ಆ ಉದ್ದಿನ ಮೇಲೆ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಇದನ್ನೆಲ್ಲವನ್ನು ಕೂಡ ಧಾನ್ಯವನ್ನು ಇಟ್ಟೇ ಮಾಡಬೇಕು ಅನ್ನುವಂಥ ವ್ಯವಸ್ಥೆಗಳು ಕೂಡ ಇಲ್ಲ. ಶಕ್ತವಾಗಿದ್ದಲ್ಲಿ, ಶಕ್ತಿ ಇದ್ದಲ್ಲಿ ಮಾಡಿಕೊಳ್ಬೋದು. ಶಕ್ತಿ ಇಲ್ಲದಿದ್ದಲ್ಲಿ ಮನಸ್ಸಿನಲ್ಲಿ ಕಲ್ಪನೆಯನ್ನು ಕೂಡ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ಮುಂದುವರಿಸುವಂಥದ್ದು ಬಹಳ ಮುಖ್ಯ. ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಪೂರೈಸಿದ ಬಳಿಕ ಅಕ್ಷತಾದಿಗಳನ್ನು ಪುನಃ ಆ ಧ್ಯಾನ ರೂಪದಲ್ಲಿ ಹಾಕುವಂಥದ್ದು. ಎಲ್ಲ ದೇವತೆಗಳನ್ನು ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಕೊಳ್ಳೋದು, ಧ್ಯಾನಿಸಿಕೊಂಡು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥ ಪ್ರಕ್ರಿಯೆ. ಆವಾಹನೆಗಳು ಆಗಿದೆ. ಸ್ವಾಗತಾದಿಗಳನ್ನು ಕೋರುತ್ತಾ 4 ಉದ್ದರ ನೀರನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಡುವಂಥ ವ್ಯವಸ್ಥೆಗೆ ನಾವು ಮುಂದಾಗಬೇಕು. ಪಾದ್ಯ, ಅರ್ಘ್ಯ, ಆಚಮನೆ ಹಾಗೂ ಮಧುಪರ್ಕ ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಪೂರೈಸಿದ ಬಳಿಕ ಒಂದು ಉದ್ದರಣೆ ನೀರಿರುತ್ತೆ ಮುಂಭಾಗದಲ್ಲಿ, ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡುವಂಥ ಸಮಯ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೇಕಾಕ್ಷಂ ಸವಾಕ್ಯ ಅಭ್ಯಂತರ ಶುಚಿ ಅನ್ನುವಂತಹ ವ್ಯವಸ್ಥೆಗಳೊಂದಿಗೆ ಸ್ನಾನವನ್ನು ಮಾಡಿ ಪುನಃ ಉದ್ದರಣೆ ನೀರನ್ನು ಬಿಡುತ್ತಾ ಗೆಜ್ಜೆ ವಸ್ತ್ರಗಳೇ ಇದ್ದರೆ ಆ ವಸ್ತ್ರವನ್ನು ಅರ್ಪಣೆ ಮಾಡಿ ಅಥವಾ ಕಲ್ಪನೆ ಮಾಡಿಕೊಂಡು ಅಕ್ಷತೆಯನ್ನು ಕೂಡ ಹಾಕುವಂಥದ್ದು. ಓಂ ಬ್ರಹ್ಮ ವಿಷ್ಣು ಮಹೇಶ್ಚೈಶ್ಚ ನಿರ್ಮಿತಂ ಬ್ರಹ್ಮಸೂತ್ರಕಮ ಯಜ್ಞೋಪವಿತ ದಾನೇನ ಭಗವಾನ್ ಪರಮೇಶ್ವರ ಅನ್ನುವಂತಹ ವ್ಯವಸ್ಥೆಗಳೊಂದಿಗೆ ವಿಶೇಷವಾಗಿರತಕ್ಕಂತಹ ಪುಷ್ಪಾದಿಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಯಾವ್ಯಾವ ಥರದ ಹೂವುಗಳನ್ನು ತಂದಿದ್ದೀರೋ ಗೊತ್ತಿಲ್ಲ, ಒಂದೊಂದೇ ಹೂವನ್ನು ಅರ್ಪಣೆ ಮಾಡ್ತಾ ಬರಬೇಕು. ಓಂ ಸೂರ್ಯಾಯ ನಮಃ, ಓಂ ಚಂದ್ರಮಸೇ ನಮಃ, ಅಂಗಾರಕಾಯ ನಮಃ, ಬುಧಾಯ ನಮಃ, ಬೃಹಸ್ಪತೇ ನಮಃ, ಶುಕ್ರಾಯ ನಮಃ, ಶನೈಶ್ಚರಾಯ ನಮಃ, ರಾಹವೇ ನಮಃ, ಕೇತವೇ ನಮಃ, ಇಂದ್ರಾಯ ನಮಃ, ಅಗ್ನಯೇ ನಮಃ, ಯಮಾಯ ನಮಃ, ನಿರೃತೆ ನಮಃ, ವರುಣಾಯ ನಮಃ, ವಾಯುವೇ ನಮಃ, ಸೋಮಾಯ ನಮಃ, ಈಶಾನಾಯ ನಮಃ ಅನ್ನುವಂತಹ ವ್ಯವಸ್ಥೆಗಳನ್ನು ಪಠನ ಮಾಡಿ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿದ ಬಳಿಕ ಧೂಪವನ್ನು ಬೆಳಗುವಂಥ ಸಮಯ. ದಶಾಂಗುಂ ಗುಗ್ಗುಲೋಪೇತಂ ಸುಗಂಧಂಚಮರೋಹರ ಕಪಿಲಾಘ್ರತ ಸಂಯುಕ್ತಂ ಧೂಪೋಜಂ ಪ್ರತಿಗೃಹ್ಯತ ಧೂಪವನ್ನು ಬೆಳಗಿ ದೀಪಾದಿಗಳನ್ನು ಕೂಡ ಇಟ್ಟು ಬಲಭಾಗಕ್ಕಿಟ್ಟಂತಹ ತೆಂಗಿನಕಾಯಿ, ಬಾಳೆಹಣ್ಣು ಇತ್ಯಾದಿಗಳನ್ನು ಇಟ್ಟಿದ್ದರೆ ಆ ಎಲ್ಲ ನೈವೇದ್ಯ ಪದಾರ್ಥಗಳನ್ನು ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳಿಗೆ ಸಮರ್ಪಣೆಯನ್ನು ಮಾಡುತ್ತಾ ತಾಂಬೂಲವಿದ್ದರೆ ಆ ತಾಂಬೂಲಗಳ ತೊಟ್ಟನ್ನು ಮುರಿದು 5 ಬತ್ತಿಗಳ ಒಡನೆ ಮಂಗಳಾರತಿಯನ್ನು ಮಾಡುವಂತಹ ಸಮಯ ಕೂಡ ಇದೀಗ ಬಂದಿದೆ. ಮಂಗಳಾರತಿಯನ್ನು ಗೈಯೋಣ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಮಂಗಳಾರತಿಯನ್ನು ಗೈದು ಪ್ರಧಾನವಾದಂತಹ ರಕ್ಷೆಯನ್ನು ಅಂದರೆ ದೇವತೆಗಳಿಗೆ ಕೊಟ್ಟು ದೇವತೆಗಳಿಗೆ ಬಂದಂತಹ ರಕ್ಷೆಯನ್ನು ಸ್ವೀಕಾರ ಮಾಡುತ್ತಾ ಕರಗಳನ್ನು ಪೂರ್ಣವಾಗಿ ಪ್ರದಕ್ಷಿಣಾದಿಗಳ ಜೊತೆಗೆ ಆ ಕರಗಳಿಂದ ಮಂಗಳಾರತಿಯನ್ನು ತೆಗೆದುಕೊಂಡು ಕೈಯನ್ನು ಸ್ವಚ್ಛಗೊಳಿಸಿ 3 ಪ್ರದಕ್ಷಿಣಾದಿಗಳು ದೀರ್ಘದಂಡವಂತಹ ನಮಸ್ಕಾರವನ್ನು ಪೂರೈಸಿಕೋಬೇಕು. ಪ್ರಾರ್ಥನೆ ಮಾಡುವಂತಹ ಸಮಯ ಪ್ರಾರ್ಥಿಸಿಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರನೆಭ್ಯಶ್ಚ ರಾಹವೇ ಕೇತವೇ ನಮಃ ಅನ್ನುವಂಥ ಪ್ರಾರ್ಥನಾದಿಗಳನ್ನು ಶ್ಲೋಕವನ್ನು ಪಠಿಸಿ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿ ಆ ಧಾನ್ಯವನ್ನು ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದಾನ ರೂಪದಲ್ಲಿ ಅದನ್ನು ಕೊಡೋದರಿಂದ ಅತ್ಯಂತ ಸಮಾಧಾನ ಸುಖಮಯವಾದಂಥ ಜೀವನವನ್ನು ಆ ದೇವತೆಗಳು ಕೊಡಲಿ, ವಿವಾಹಕ್ಕಿದ್ದಂಥ ಅಡೆತಡೆಗಳು ನಿವೃತ್ತಿಯಾಗಿ ಸುಖ ಸಂತೋಷದಾಯಕವಂಥ ಬದುಕನ್ನು ಪರಮಾತ್ಮ ಕೊಡಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ತೇನೆ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಕೂಡ ನಿಮಗೆ ಅರಿವಿದೆ. ಅದರಿಂದ ಸಂಪೂರ್ಣವಾದಂಥ ಸಮಾಧಾನ ಸಿಕ್ಕತ್ತೆ ಎನ್ನುವಂಥದ್ದು ಕೂಡ ಸತ್ಯವಾದ ವಿಚಾರ. ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಪೂಜಾ ಫಲಗಳನ್ನು ಕೂಡ ಅರಿತಿದ್ದಾಯಿತು. ನಿಮ್ಮೆಲ್ಲರ ಕುತೂಹಲ ಫಸ್ಟ್ ನ್ಯೂಸ್ ನೋಡಬೇಕು ಅಂತ, ರಾಜ್ಯದಲ್ಲಿ ಏನಾಯಿತು, ರಾಷ್ಟ್ರದಲ್ಲಿ ಏನಾಯಿತು ಎನ್ನುವಂಥ ತಿಳ್ಕೋಬೇಕು ಎನ್ನುವಂಥ ಆಲೋಚನೆಗಳು ನೀವಿರ್ತೀನಿ. ಖಂಡಿತ ನೀವೆಲ್ಲ ರೀತಿಯಾದಂಥ ವಿಚಾರಗಳನ್ನು ಕೂಡ ಅರ್ಥಕೋಬೋದು. ಇನ್ನು ಕೆಲವೇ ಕ್ಷಣ ನಮ್ಮ ವಾಹಿನಿಯ ಮುಂದುವರೆದಂಥ ವಾರ್ತಾ ಪ್ರಸಾರ ಫಸ್ಟ್ ನ್ಯೂಸ್ ಪ್ರಸಾರ ಆಗುತ್ತೆ. ಹರೀಶ್ ನಾಗರಾಜು ಹಾಗೆ ನಿಮ್ಮ ಜೊತೆಗೆ ಯಶೋಧ ಕೂಡ ಇರ್ತಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತಹ ದಿಸೆಯಲ್ಲಿ ಪರಮಾತ್ಮನ ಆರಾಧನೆಯನ್ನು ಪ್ರತಿದಿನವೂ ಕೂಡ ಅರಿತುಕೊಳ್ಳುವ ಕಾರ್ಯಕ್ರಮವೇ ಈ ನಿಮ್ಮ ನಿತ್ಯ ಪೂಜೆ. ಅನೇಕ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ತಿಳಿಸುವಂಥ ಪ್ರಕ್ರಿಯೆಗಳನ್ನು ಖಂಡಿತ ನಾನು ಮಾಡ್ತೀನಿ. ನಿಮಗೆ ಅಗತ್ಯವಿದ್ದಲ್ಲಿ ಅದನ್ನು ನೀವು ನಂಬುವುದಾದಲ್ಲಿ ಪರಮಾತ್ಮನನ್ನು ಆರಾಧಿಸಿಕೊಳ್ಳಬೇಕು ಎನ್ನುವಂಥ ತವಕ ಇದ್ದಲ್ಲಿ ಕಾರ್ಯಕ್ರಮನ ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಬಂಧು ಬಾಂಧವರು ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮನ ನೋಡ್ಕೊಳ್ಳೋದ್ರಿಂದ ಇಂತಹ ಪೂಜಾ ರಹಸ್ಯವನ್ನು ಅರಿಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಮನಸ್ಸಿಗೆ ಬಿಟ್ಟಂಥ ವಿಚಾರ. ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಪ್ರತಿದಿನವೂ ಭಗವಂತನಿಗಾಗಿ 10 ನಿಮಿಷಗಳ ಕಾಲ ನಮ್ಮ
ವ್ಯವಸ್ಥೆಗಳನ್ನು ಅಥವಾ ನಮ್ಮ ಜೀವನವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಆ ಪರಮಾತ್ಮ ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಎನ್ನುವಂಥದ್ದು ಅಪ್ಪಟವಾದಂತಹ ಸತ್ಯ. ಆ ದೆಸೆಯಲ್ಲಿ ಪ್ರತಿದಿನವೂ ಕೂಡ ಸತತವಾದಂಥ 6 ವರ್ಷಗಳಿಂದ ಅನೇಕ ರೀತಿಯಾದಂತಹ ಪೂಜಾ ರಹಸ್ಯವನ್ನು ಪ್ರತಿದಿನವೂ ಕೂಡ ನೀವು ಕೇಳಿದ್ದೀರಿ. ಇದರಿಂದ ಸಮಾಧಾನ ಆಗಿದೆ, ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದೇನೆ ಎನ್ನುವಂಥ ಮಾತುಗಳನ್ನು ಕೇಳಿದ್ದೀರಿ ಎನ್ನುವಂಥ ಮಾತನ್ನು ಕೂಡ ಆಡಿದ್ದೀರಿ. ಖಂಡಿತ ನಮಗೂ ಕೂಡ ಸಮಾಧಾನಗಳಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಯಿತು ಅಂತಾದರೂ ನಮ್ಮ ಜೀವನದ ಸೌಭಾಗ್ಯ ಎನ್ನುವಂತಹ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತೀನಿ. ನಾಳೆನೂ ಕೂಡ ಇನ್ನೊಂದು ಅದ್ಭುತವಾದಂತಹ ಪೂಜಾ ರಹಸ್ಯ ಒಡನೆ ನಿಮ್ಮನ್ನು ಭೇಟಿಯಾಗ್ತೀನಿ. ಚೆನ್ನಾಗಿರಿ, ಪರಮಾತ್ಮ ನಿಮ್ಮನ್ನು ಚೆನ್ನಾಗಿಡಲಿ, ಎಲ್ಲ ರೀತಿಯಾದಂತಹ ಸಂಕಷ್ಟಗಳು ಕೂಡ ದೂರಾಗಲಿ ಎನ್ನುವಂತಹ ಸದಾಶೇಷವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಾಳೆ ಭೇಟಿಯಾಗೋಣ. ನಮಸ್ಕಾರ.